ಬಂದ್ ಮಾಡುವುದು ಅವಶ್ಯಕತೆ ಇದೆಯಾ? ಯಾಕಂದರೆ ಕಾಲ ಬದಲಾವಣೆ ಆಗಿದೆ. ಈಗ ಕರ್ನಾಟಕ ಬಂದ್ ಮಾಡೋದ್ರಿಂದ ಕಾವೇರಿ ನೀರು ಬೆಂಗಳೂರು, ಮಂಡ್ಯ, ಈ ಕಡೆ ಮೈಸೂರು, ಈ ಕಡೆ ಭಾಗದ ರೈತರಿಗೆ ಬರುತ್ತೆ. ಆದರೆ ತಮಿಳುನಾಡವರಿಗೆ ಬೆಳೆಯಕ್ಕೆ ಹೋಗುತ್ತೆ. ಕರ್ನಾಟಕದವರಿಗೆ ಮುಖ್ಯವಾಗಿ ಕುಡಿಯೋ ನೀರು ಬೇಕು. ಬೆಂಗಳೂರು ಇರ್ತಕ್ಕಂಥ ನಮ್ಮ ಬೆಂಗಳೂರು ನಗರದಲ್ಲಿ ಎಲ್ಲ ರಾಜ್ಯದವರು ಇದ್ದಾರೆ, ಎಲ್ಲ ಜಿಲ್ಲೆಯವರು ನಮ್ಮ ಬೆಂಗಳೂರಲ್ಲಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಏನು 30 ಜಿಲ್ಲೆ ಇದ್ದಾವೆ. ಆ 30 ಜಿಲ್ಲೆ ಜನನೂ ಕೂಡ ಇವತ್ತಿಲ್ಲಿ ಬೆಂಗಳೂರಲ್ಲಿದ್ದಾರೆ. ಯಾಕೆ? ಉತ್ತರ ಕರ್ನಾಟಕದಲ್ಲಿ ಯಾವುದೇ ಕೆಲಸಗಳು ಇಲ್ಲ, ಏನಿಲ್ಲ, ಎಲ್ಲ ಕೆಲಸ ಹುಡುಕೊಂಡು ಇಲ್ಲಿ ಬೆಂಗಳೂರಿಗೆ ಬರ್ತಾರೆ. ನಮ್ಮ ಭಾರತ ದೇಶದಲ್ಲಿ 30 ಜಿಲ್ಲೆಗಳು, 30 ರಾಜ್ಯಗಳಿದ್ದಾವೆ. ಆ ರಾಜ್ಯದ ಜನಗಳು ಕೂಡ ಇವತ್ತು ಬೆಂಗಳೂರಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಕುಡಿಯೋಕ್ಕೆ ನೀರು ಬೇಕು, ಕರ್ನಾಟಕದವ್ರಿಗೂ ಕೂಡ ಕುಡಿಯೋಕ್ಕೆ ನೀರು ಬೇಕು. ಆದರೆ ಇಡೀ ಕರ್ನಾಟಕ ಬಂದು ಮಾಡುವುದು ವೇಸ್ಟು. ಬಂದು ಮಾಡುವುದರಿಂದ ನೀರು ನಿಲ್ಲಿಸೋದಿಲ್ಲ. ಪ್ರತಿ ಹೋರಾಟದಲ್ಲೂ ರಕ್ತ ಕೊಡುತ್ತೇವೆ, ನೀರು ಕೊಡುವುದಿಲ್ಲ ಅಂತ ಹೇಳ್ತಾರೆ. ಆದರೆ ರಕ್ತನೂ ಕೊಡೋಕ್ಕಾಗಲ್ಲ, ನೀರು ಕೂಡ ನಿಲ್ಸೋಕ್ಕಾಗಲ್ಲ. ಯಾಕಂದರೆ ಇದುವರೆಗೂ ಬಂದಿರತಕ್ಕಂಥ ಸರ್ಕಾರಗಳು ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಕಂಡುಹಿಡಿದಿಲ್ಲ. ಕಂಡುಹಿಡಿಯೋಕ್ಕೂ ಆಯ್ತಲ್ಲ. ಈ ರಾಜಕೀಯ ಕಾರಣದಿಂದ, ರಾಜಕೀಯ ತವಲುಗಳಿಂದ ಇವರು ಬೆಳೆಯೋಕ್ಕೆ, ಇವರು ಉದ್ಧಾರಕ್ಕೆ, ಇವರು ಒಂದು ಅದರಲ್ಲಿ ಹೆಸರು ಮಾಡ್ಕೊಳ್ಳೋಕ್ಕೆ ಈ ಒಂದು ಸಮಸ್ಯೆಯನ್ನು ಹಂಗೇ ಬಿಟ್ಕೊಂಡ್ಬಂದಿದ್ದಾರೆ. ಕರ್ನಾಟಕ ಬಂದು ಮಾಡೋದ್ರಿಂದ ನೀರು ನಿಲ್ಲುತ್ತಾ? ನೀರು ಹೋಗುತ್ತೆ. ಈಗ ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಆ ಮಳೆ ಬಂದಾಗ ನೀರನ್ನ ಯಾವ್ಯಾವ ಕೆರೆಗೆ ತುಂಬಿಟ್ಕೋಬೇಕು, ಯಾವ್ಯಾವ ಕೆರೆಯಲ್ಲಿ ನಾವು ಲೋಡ್ ಮಾಡ್ಕೋಬೇಕು, ಆ ನೀರು ಎಲ್ಲಿ ಕಳಿಸ್ಬೇಕು, ಆ ರೀತಿ ಮಾಡ್ಕೋಬೇಕು. ಆದರೆ ಅದನ್ನು ಯಾರೂ ಮಾಡಲ್ಲ. ಮಳೆ ಬಂದಾಗ ಹೋಗುತ್ತೆ, ಮಳೆ ಇಲ್ದಾಗ ನೀರಿಲ್ದಾಗ ಬಾಯಿ ಬಡ್ಕೊಳ್ಳೋದು. ಇದೇ ನಮ್ಮ ಕನ್ನಡಿಗರ ಪರಿಸ್ಥಿತಿ. ಕರ್ನಾಟಕ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಬೇಕಾಗಿರೋ ನೀರಲ್ಲಿ ಇಲ್ಲಿರೋ ಸಪೋರ್ಟ್ ಮಾಡೋಣ, 100% ಇಲ್ಲಿ ಬೆಂಗಳೂರಲ್ಲಿ ಸಪೋರ್ಟ್ ಮಾಡೋಣ. ಆದರೆ ಹೊರ ರಾಜ್ಯದವರು ಯಾವ ಇಡಿಯಟ್ಗಳು ಬಂದಿದ್ದು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ರಾಜ್ಯದವರು ಬಂದಿಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಅಯೋಗ್ಯರು ಯಾರು ಬರ್ತಾ ಇಲ್ಲ ಇದಕ್ಕೆ. ಆ ಕಾವೇರಿ ನೀರು ಕುಡಿಯೋ ಬಡ್ಡಿ ಮಕ್ಕಳು ಹೊರ ರಾಜ್ಯದವರು ಯಾವನೂ ಬಂದಿದ್ದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಇವರು ಹೊರ ರಾಜ್ಯದವರು ಆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಯಾರು ಕೂಡ ಒತ್ತಾಯ ಮಾಡ್ತಾ ಇಲ್ಲ. ಎಲ್ಲರೂ ನೀರು ಕುಡಿತಾ ಇದ್ರಲ್ಲಿ, ಎಲ್ಲರೂ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಾವ್ಯಾಕೆ ಕರ್ನಾಟಕ ಬಂದ್ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು? ನಾವಿವತ್ತೇನು ಹೋರಾಟ ಬಂದ್ ಮಾಡ್ತಾ ಇರೋದು ಕನ್ನಡಿಗರಿಗೋಸ್ಕರ ಅಲ್ಲ, ಕರ್ನಾಟಕಕ್ಕೋಸ್ಕರ ಅಲ್ಲ, ಹೊರ ರಾಜ್ಯದವ್ರಿಗೋಸ್ಕರ. ಆ ಬಡ್ಡಿ ಮಕ್ಕಳು ಯಾವನಾರ ಬಂದು ಇದುವರೆಗೂ ಒತ್ತಾಯ ಮಾಡಿ ನಮಗೆ ನೀರು ಬೇಕು, ನಾವಿಲ್ಲಿ ವಾಸ ಮಾಡ್ತಾ ಇದೀವಿ ಅಂತ ಹೇಳಿ ಯಾವನಾರ ಒಬ್ಬ ಬಡ್ಡಿ ಮಗ ಬಂದು ಮುಂದೆ ನಿಂತ್ಕೊಂಡು ಹೇಳಿಕೆ ಕೊಟ್ಟಿದ್ದಾನ? ಕೊಡ್ತಾ ಇಲ್ಲ. ನಾನೀಗ ಕೇಳೋದಿಷ್ಟೇ, ಹೋರಾಟಗಾರರೇ ಒಗ್ಗಟ್ಟಿಲ್ಲ. ಯಾಕಂದರೆ ಒಂದು ಪ್ರಾದೇಶಿಕ ಪಕ್ಷ ತರಕ್ಕೆ ಯಾರ ಕೈಲೂ ಆಗ್ತಾನೆ ಇಲ್ಲ. ಇವತ್ತು ಬಂದ್ ಮಾಡ್ತೀರಿ, ಇವತ್ತು ಹೋರಾಟ ಮಾಡ್ತೀರಿ, ಇನ್ನು ಮಳೆ ನಿಲ್ಲೋವರೆಗೂ ಬರೋದಿಲ್ಲ, ಆ ಕಡೆ ಗೊತ್ತೂ ಆಗಲ್ಲ. ಯಾಕಂದರೆ ಒಂದು ಪ್ರಾದೇಶಿಕ ಪಕ್ಷ ತರಲ್ಲ. ನಾಳೆ ತಿರ್ಗಾ ಬೆಳಗ್ಗೆ ಎದ್ದು ಅವರಿಗೆ ಓಟ್ ಹಾಕ್ತೀರಿ, ಕೇಂದ್ರಕ್ಕೆ ಬಕೆಟ್ ಹಿಡಿಯೋರ್ನ ಓಟ್ ಹಾಕ್ತೀರಿ, ಕೇಂದ್ರಕ್ಕೆ ಓಡೋಗೋರ್ನೇ ಓಟ್ ಹಾಕ್ತೀರಿ, ಹೈಕಮಾಂಡ್ ಗುಲಾಮರಿಗೆ ಓಟ್ ಹಾಕ್ತೀರಿ. ಇನ್ನೆಲ್ಲಿ ನಮ್ಮ ಕರ್ನಾಟಕದ ಸಮಸ್ಯೆಗಳು ಉಳಿತವೆ? ನೋಡಿ, ಈ ಕಡೆ ಕರ್ನಾಟಕ ಹೋರಾಟ, ಕನ್ನಡ ಪರ ಹೋರಾಟಗಾರರು, ಈ ಕಡೆ ರೈತ ಪರ ಹೋರಾಟಗಾರರು. ಯಾರು ಇಲ್ಲಿ ಈ ಕಡೆನೂ ಒಗ್ಗಟ್ಟಿಲ್ಲ, ಈ ಕಡೆನೂ ಒಗ್ಗಟ್ಟಿಲ್ಲ. ಅದರಿಂದ ಈ ಸಮಸ್ಯೆ ಬಗೆಹರಲ್ಲ. ಎರಡೂ ಒಗ್ಗಟ್ಟಾದರೆ, ಕನ್ನಡಿಗರು ಒಗ್ಗಟ್ಟಾದರೆ, ಇಲ್ಲಿರ್ತಕ್ಕಂಥ ಅವಿವೇಕಿಗಳನ್ನ ಕರೆದುಬಿಟ್ಟು ಒಗ್ಗಟ್ಟು ಮಾಡಿಸಿದ್ರೆ ಅವಾಗ ಈ ಸಮಸ್ಯೆ ಬಗೆಹರಿಸ್ಬೋದು. ನಾವು ಒಗ್ಗಟ್ಟಾಗೋದಿಲ್ಲ. ನಮಗೆ ಅನುಕೂಲಕ್ಕೆ ತಕ್ಕನಂಗೆ, ನಿಮಗೆ ಅನುಕೂಲಕ್ಕೆ ತಕ್ಕನಂಗೆ ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀರಿ. ಅದರಿಂದ ಈ ಸಮಸ್ಯೆನ ಬಗೆಹರಿಸ್ಬೋದು, ಆದರೆ ಬಗೆಹರಿಸೋಕ್ಕಾಗಲ್ಲ. ಯಾಕಂದರೆ ಈ ರೀತಿ ಕರ್ನಾಟಕ ಬಂದ್ ಮಾಡೋದು, ಈಗ ನಾವು ಬಂದ್ಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಒಂದು ದಿನದ ಸಂಬಳ ಅಲ್ಲಿ ಯಾರು ಕೊಡಲ್ಲ, ಕಟ್ ಮಾಡ್ತಾರೆ. ಒಂದು ತಿಂಗಳು ಸಂಬಳ ಹೋದ್ರೂ ಕೂಡ ಹೋರಾಟ ಮಾಡ್ತೀವಿ. ಒಂದು ತಿಂಗಳು ಸಂಬಳವಾಗಲಿ ಬೇಕಾದ್ರೆ ಆ ನೀರು ಹೋಗೋದು ನಿಲ್ಸೋಕ್ಕಾಗತ್ತಾ? ನೀರು ಹೋಗೋದು ನಿಲ್ಸೋಕ್ಕಾಗತ್ತೆ ನಿಮ್ಮ ಕೈಲಿ? ಯಾರ ಕೈಲಿ ನಿಲ್ಸೋಕ್ಕಾಗಲ್ಲ. ತುಂಬಿದ ಮೇಲೆ ಏನು ಮಾಡ್ತೀರಿ? ಅದು ಹೋಗುತ್ತೆ. ಆದರೆ ಇದಕ್ಕೀಗ ನೀರಿಲ್ದಾಗ ಏನು ಮಾಡಬೇಕು? ನೀರಿಲ್ದಾಗ ಅವ್ರಿಗೆ ಎಷ್ಟು ನೀರು ಕೊಡಬೇಕು? ಇದನ್ನು ಕಂಡೀಷನ್ ಹಾಕಿ ಹೋರಾಟ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಬೆಳಗ್ಗಿಂದ ಸಾಯಂಕಾಲ ಗಂಟ ಹೋರಾಟ ಮಾಡಿ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರೆ ಎಷ್ಟು ಜನ ಈ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ? ಎಷ್ಟು ಕನ್ನಡ ಪರ ಹೋರಾಟಗಾರರು ಈ ಬೆಂಬಲ ಕೊಡ್ತಾ ಇದ್ದಾರೆ? ಎಷ್ಟು ಜನ ರಾಜಕಾರಣಿಗಳು ಇದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ? ಎಷ್ಟು ಜನ ಬೆಂಗಳೂರಿರ್ತಕ್ಕಂಥ ನಾಗರಿಕರಿಗೆ ಇದನ್ನು ನೀವು ಕೇಳ್ತಾ ಇದ್ದೀರಿ? ನಿಮಗೆ ಇಷ್ಟ ಬಂದಂಗೆ ಬಂದ್ ಮಾಡ್ಕೊಂತ ಹೋದರೆ ಜನ ಯಾರು ಹೇಳಿದ್ದಾರೆ ಬಂದ್ ಮಾಡಿ ಅಂತಂದೇಳಿ? ಎಷ್ಟೋ ಜನ ಕೂಲಿ ಕಾರ್ಮಿಕರು ಜೀವನ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ನೀವು ಮಾಡಿ. ಈಗ ಬಂದು ಮಾಡುವುದಕ್ಕಿಂತ ಹಿರಿಯ ನಾಗರಿಕರಾಗಿ, ಹಿರಿಯ ಹೋರಾಟಗಾರರಾಗಿ ನೀವು ಉಪವಾಸ ಸತ್ಯಾಗ್ರಹ ಕುಂತ್ಕೊಂಡ್ರೆ ಇದನ್ನು ಸಮಸ್ಯೆ ಬಗೆಹರಿಸಬಹುದು. ಯಾಕಂದರೆ 90 ವರ್ಷದ ಅಣ್ಣಾ ಹಜಾರೆ ಅವರು ಉಪವಾಸ ಸತ್ಯಾಗ್ರಹ ಕುಂತ್ಕೊಂಡು ಅವ್ರ ಸಮಸ್ಯೆಗಳು ಬಗೆಹರಿಸಿ ಇವತ್ತೆಲ್ಲಿದ್ದಾರೆ ಗೊತ್ತೇ ಇಲ್ಲ. ನೀವು ಕೂಡ ವಾಟಾಳ್ ನಾಗರಾಜ್ ಅವರು, ಇನ್ನು ಕನ್ನಡ ಪರ ಹೋರಾಟಗಾರರು ಸ್ವತಂತ್ರ ಉದ್ಯಾನವನದಲ್ಲಿ ಉಪವಾಸ ಸತ್ಯಾಗ್ರಹ ಕುಂತ್ಕೊಂಡ್ರೆ ಈ ಸಮಸ್ಯೆನ ಬಗೆಹರಿಸ್ಬೋದು. ಎಲ್ಲ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ. ಅದರಿಂದ ಈ ಬಂದಿಂದ ಕಾವೇರಿ ನೀರು ನಿಲ್ಸೋಕ್ಕಾಗಲ್ಲ.
ಯಾಕಂದರೆ ನಾವು ಇವತ್ತು ಬಂದ್ ಮಾಡ್ತೀವಿ, ನಾಳೆ ಹೈಕಮಾಂಡ್ನವ್ರಿಗೆ ಓಟ್ ಹಾಕ್ತೀವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾವು ಪ್ರಾದೇಶಿಕ ಪಕ್ಷ ತರೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಕೆಪಾಸಿಟಿ ಇದ್ದರೂ ಕೂಡ ಕನ್ನಡಿಗರು ಮನಸ್ಸು ಮಾಡಿದ್ರೆ ಕರ್ನಾಟಕದಲ್ಲಿಂದು ಪ್ರಾದೇಶಿಕ ಪಕ್ಷ ಹುಟ್ಟು ಹಾಕ್ಬೋದು, ಆದರೆ ಹಾಕಲ್ಲ, ಬೇಕಾಗಲ್ಲ. ಯಾಕಂದರೆ ಅವ್ರಿಗೆ ಬರೋ ಇನ್ಕಮ್ ನಿಂತೋಗ್ಬಿಡುತ್ತೆ ಪ್ರಾದೇಶಿಕ ಪಕ್ಷ ತಗೊಂಬಂದ್ರೆ. ಅದರಿಂದ ನಾವಿವತ್ತು ಬಡ್ದಾಡೋದು, ನಾಳೆ ತಿರುಗಿ ಬೆಳಗ್ಗೆ ಎದ್ದರೆ ರಾಷ್ಟ್ರೀಯ ಪಕ್ಷಗಳಿಗೆ ಓಟ್ ಹಾಕೋದು. ಏನು ಮಾಡೋಕ್ಕಾಗಲ್ಲ, ಅನುಭವಿಸಿ. ನಾವು ಇಲ್ಲಿ ಬೆಳೆದಿದ್ದೀವಿ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಸಪೋರ್ಟ್ ಮಾಡ್ತೀವಿ, ಆದರೆ ಬಂದ್ಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಂದ್ ಅವಶ್ಯಕತೆ ಇಲ್ಲ.